ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅವರು ಅವರ ಅಭಿಪ್ರಾಯ ಹೇಳಿದ್ದಾರೆ. ಯಾಕೆಂದರೆ ಇದರಲ್ಲಿ ನಾನು ಹೇಳಿದಾಗೆ ರಾಜಕೀಯ ಆಗಬಾರ್ದು ಅಂತ. ಆದ್ದರಿಂದ ಇದು ರಾಜಕೀಯದ ದಿಕ್ಕಿಗೆ ಹೋದರೆ ಏನಾಗ್ಬೋದು ಅಂತ ಊಹೆ ಮಾಡ್ಕೊಳ್ಳಿ ನೀವು. ಅದರಿಂದ ನನ್ನ ವಿನಂತಿ ಏನು ಅಂದರೆ ಯಾರು ಕೂಡ ಇದರಲ್ಲಿ ರಾಜಕೀಯ ಮಾಡಬೇಕು. ಸರ್ 16 ಪಾಯಿಂಟ್ಗಳಲ್ಲೂ ಕೂಡ ಏನು ಸಿಕ್ಕೇ ಇಲ್ಲ ಕಳೆ ಬರಹ, ಮತ್ತೆ ಹೊಸದಾಗಿ ಪಾಯಿಂಟ್ಗಳನ್ನು ಆತ ತೋರಿಸ್ತಾ ಇದ್ದಾನೆ, ಮತ್ತೆ ಕೂಡ ಕಾರ್ಯಾಚರಣೆ ಅದು ಅಂತಿಮವಾಗಿ SITನವರು ತೀರ್ಮಾನ ಮಾಡ್ತಾರೆ. ಇಲ್ಲಿವರೆಗೂ ಅವನು ಹೇಳ್ಕೊಂಡು ಹೋಗ್ತಾನೆ ಇರ್ತಾನೆ, ಇವರು ಅಗೀತಾನೆ ಇರ್ತಾರೆ. ಆ ರೀತಿ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಅಂತ್ಯ ಆಗುತ್ತೆ. ಅದನ್ನು ಅವರು SITನವರು ತೀರ್ಮಾನ ಮಾಡ್ತಾರೆ. ಚಾಮರಾಜನಗರ ಗಡಿ ಜಿಲ್ಲೆ ಸರ್, ಕೇರಳ ಮತ್ತು ತಮಿಳುನಾಡು ಬಾರ್ಡರ್ ಇರುವಂಥದ್ದು, ಸಾಕಷ್ಟು ಅರಣ್ಯ ಇದೆ. QRT ವೆಹಿಕಲ್ಗಳಾಗಿರ್ಬೋದು, ಪೊಲೀಸ್ ಇಲಾಖೆ ಸ್ವಲ್ಪ ವಾಹನಗಳ ಕೊರತೆ ಇದೆ ಅಂತ ಮಾಹಿತಿ ಸರ್. ಚಾಮರಾಜನಗರ ಜಿಲ್ಲೆ ಪೊಲೀಸ್ ಇಲಾಖೆಯಲ್ಲಾಗಲಿ ಸರ್ಕಾರದಲ್ಲಿ ಎಂದು ತೀರ್ಮಾನ ಆಗಿದೆ. ಕೇಂದ್ರ ಸರ್ಕಾರ ಅಡ್ವೈಸರಿ ಕಳಿಸಿದ್ರು. ಏನಂತ ಹೇಳಿದರೆ 15 ವರ್ಷದ ನಂತರ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ವೆಹಿಕಲ್ಸ್ಗಳನ್ನು ಇಟ್ಕೋಬೇಡಿ ಅಂತೇಳಿ ಕಳಿಸಿದ್ದಾರೆ. ಅದು ಎಲ್ಲ ಇಲಾಖೆಗೆ, ಇಡೀ ಸರ್ಕಾರಕ್ಕೆ ಅದು ಅನ್ವಯಿಸುತ್ತೆ. ಹಾಗಾಗಿ ನಮ್ಮಲ್ಲಿ ಪೊಲೀಸಲ್ಲಿರ್ಬೋದು, ಫೈರ್ ಡಿಪಾರ್ಟ್ಮೆಂಟಲ್ಲಿರ್ಬೋದು, ಇಲ್ಲಿ ಎಲ್ಲ ವೆಹಿಕಲ್ಸ್ಗಳನ್ನು ನಾವು 15 ವರ್ಷ ಆಗಿರೋದನ್ನು ತೆಗೆದುಕೊಂಡು ಬರ್ತಾಯಿದ್ದೀವಿ. ರಿಪ್ಲೇಸ್ಮೆಂಟ್ ಆಗಬೇಕಲ್ಲ, ಅದನ್ನು ರಿಪ್ಲೇಸ್ಮೆಂಟು ನಾವು ನಿರೀಕ್ಷಿಸಿದ ಸ್ಪೀಡಲ್ಲಿ ಆಗ್ತಾಯಿಲ್ಲ. ಅದನ್ನು ನಾವು ಹಂತ ಹಂತವಾಗಿ ಮಾಡ್ತೀವಿ. ಉದಾಹರಣೆಗೆ ಫೈರ್ ಡಿಪಾರ್ಟ್ಮೆಂಟಲ್ಲಿ ಅಂಗಡಿನಲ್ಲಿ ಹೋಗಿ ವೆಹಿಕಲ್ಸ್ ಕೊಂಡ್ಕೊಂಡು ಬರೋಕ್ಕಾಗಲ್ಲ. ನಾವು ಕಾರ್ ಕೊಂಡ್ಕೊಂಡು ಬಂದಂಗೆ ಆಗಲ್ಲ. ಅದಕ್ಕೆ ಸ್ಪೆಷಲ್ಲಾಗಿ ಮಾಡಬೇಕಾಗುತ್ತೆ. ಅದಕ್ಕೊಂದು 6 ತಿಂಗಳು ಸಮಯ ಹಿಡುತ್ತೆ. ವೆಹಿಕಲ್ ಕೊಂಡ್ಕೊಂಡ ಮೇಲೆ ಅದು ಮಾಡಿಫಿಕೇಷನ್ ಕಳಿಸ್ತಾರೆ. ಆವಾಗ ಅದನ್ನು ಒಂದು ಸಮಯ ಹಿಡಿಯುತ್ತೆ. ಅದಕ್ಕಾಗಿ ಈಗಾಗಲೇ ನಾವು ಸುಮಾರು 300-400 ವೆಹಿಕಲ್ ಪರ್ಚೇಸ್ ಮಾಡಿದ್ದೀವಿ ಈ ವರ್ಷದಲ್ಲೇ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾಯಿದ್ದೀವಿ. ಎಲ್ಲೆಲ್ಲಿ ಸಾಧ್ಯತೆ ಇದೆ ಕೊಡ್ತೀವಿ. ಇಲ್ಲಿ ಕೂಡ ಪ್ರಸ್ತಾವನೆ SP ಅವ್ರು ಕಳಿಸಿದ್ರೆ ಇಲ್ಲೂ ಕೊಡ್ತೀವಿ. ಚಾಮರಾಜನಗರದ ರಾಜ್ಯಾದ್ಯಂತ PSI ಹುದ್ದೆಗಳು ಸಾಕಷ್ಟು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.